MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಗಲಾಟೆ ಮಾಡೋದಕ್ಕೆ ಅಂತಾನೆ ಶಾಸಕರು ಬಂದಿದ್ರು. ಅವರ ಉದ್ದೇಶನೇ ಅದಾಗಿತ್ತು. ಮುನಿರತ್ನ ಹೈಡ್ರಾಮದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರತಿಕ್ರಿಯೆ, ಸ್ಥಳೀಯ ಶಾಸಕರಿಗೆ ತಾಳ್ಮೆ ಇರಲಿಲ್ಲ ಅಂತ ಹೇಳಿ ಆದ ಘಟನೆಯ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಶಾಸಕರಿಗೆ ಏನ್ ಗೌರವ ನೀಡಬೇಕು ಅಂತ ಗೊತ್ತು, ಇಂತಹ ಪ್ರತಿನಿಧಿಗಳನ್ನ ಇಟ್ಕೊಳ್ಬೇಕಾ ಬೇಡವಾ, ಇದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಶ್ನೆ. ಇದನ್ನೆಲ್ಲ ನೀವೇ ತೀರ್ಮಾನಿಸಿ ಅಂತಾನು ಹೇಳಿದ್ದಾರೆ. ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮಗೆ ನೋವು, ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರ್ಲಿ, ಇದಕ್ಕೆಲ್ಲ ನೀವು ಫಿಕ್ಸ್ ಮೈ ಸ್ಟ್ರೀಟ್ ಅಂತ, ಅದಕ್ಕೂ ಕೂಡ ಯಾವ್ದಾದ್ರು ಹಿಂದೆ ಎಲ್ಲಿ ಕಸ ಇದೆ, ಎಲ್ಲಿ ಪಾಟೋಲ್ ಇದೆ, ನೀವು ನಾಗರಿಕರು ತಿಳಿಸಿ ಅಂತ ಯಾವ್ದಾರ ಕಾಲದಲ್ಲಿ ಇತ್ತಾ ಇದು? ನಾನು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು, ನನಗೇನು ಹೆದರಿಕೆ ಏನಿಲ್ಲ. ನಾವು ತಪ್ಪು ಮಾಡಿದರೆ ಅದನ್ನು ಮಾಡಬೇಕು, ನಮ್ಮ ಡ್ಯೂಟಿ ಅದು. ನೀವು ಹೇಳಬೇಕು, ನಮ್ಮ ಆಫೀಸರ್ಸ್ಗೂ ಹಿಡಿದೀವಿ, ಟ್ರಾಫಿಕ್ ಪೊಲೀಸವ್ರಿಗೂ ಹಿಡಿದೀವಿ. ನೀವೆಲ್ಲರೂ ಕಂಡ್ರೆ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳಿಗೆ ತಿಳಿಸ್ರಪ್ಪ, ನಾವು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಆ ಕೆಲಸ ಅವರೆಲ್ಲ ಕೂಡ ಮಾಡ್ತಾ ಇದ್ದಾರೆ. ಸೊ ಲೀಡರ್ಸ್ಗೂ ಹೇಳಿದ್ವಿ, ನಿಮಗೂ ಹೇಳ್ತಾ ಇದ್ದೀವಿ, ಇದು ಸಾರ್ವಜನಿಕರ ಹತ್ತು, ನೀವೆಲ್ಲ ಟ್ಯಾಕ್ಸ್ ಪೇಯರ್ಸು, ನಿಮಗೆ ಗೌರವ ಕೊಡಬೇಕಾದ್ದು ನಮ್ಮ ಡ್ಯೂಟಿ. ನಾನು ಕೆಲಸ ಮಾಡ್ತೀನಿ. ಇದಕ್ಕೆ ಏನೆಲ್ಲ ಈ ಗ್ರ್ಯಾಂಟ್ಸ್ ಬೇಕು ಇದನ್ನೆಲ್ಲ ರಿಪೇರಿ ಮಾಡಲಿಕ್ಕೆ ಇದನ್ನು ಮುಂದುವರಿಸಿದೆ. ಇದು ಯಾಕೆ ಇಷ್ಟು ವರ್ಷದಿಂದ ಪೆಂಡಿಂಗ್ ಇದೆಯೋ ಅದನ್ನು ಕೂಡ ನಾನೊಂದು ರಿಪೋರ್ಟ್ ತೆಗೆದುಕೊಂಡು ಇದನ್ನು ಆದಷ್ಟು ಜಲ್ದಿ ಕಂಪ್ಲೀಟ್ ಮಾಡಿ, ಇದು JP ನಗರ ಪಾರ್ಕು ಯಾವ ಸ್ಟೇಜಲ್ಲಿ ಇರಬೇಕಾಗಿತ್ತೋ, ಯಾವ ಸ್ಟೇಜಲ್ಲಿ ಇರ್ತದೋ ಅದನ್ನು ಆದಷ್ಟು ಜಲ್ದಿ ರಿಸ್ಟೋರ್ ಮಾಡೋಂಥ ಕೆಲಸ ಖಂಡಿತ ಮಾಡ್ತೀನಿ. ಅದಾದಮೇಲೆ ಮತ್ತೆ ನಿಮ್ಮನ್ನು ಬಂದು ನಾನು ಭೇಟಿ ಮಾಡ್ತೀನಿ. ನೀವೆಲ್ಲ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದದಕ್ಕೆ ತಮ್ಮೆಲ್ಲರ ಅಭಿನಂದನೆಗಳು. ಈ JP ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮಗೆ ನೋವು, ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ಎಲ್ಲ ಇವತ್ತು ಈ JP ನಗರಕ್ಕೆ ಬಂದಂತ ಎಲ್ಲ ನನ್ನ ನಾಗರಿಕ ಬಂಧುಗಳೇ, ಮೊದಲು ನಿಮ್ಮೆಲ್ಲರೂ ಕೂಡ ನನ್ನ ಕ್ಷಮಾಪಣೆ ಕೇಳ್ತಾ ಇದ್ದೀನಿ. ಪಾಪ MLAಗೆ ಪೇಷನ್ಸ್ ಇರಲಿಲ್ಲ. ಈ ಸಭೆಗೆ ಅವಮಾನ ಮಾಡಬೇಕು ಅಂತ ಬಂದ್ರು, ಏನು ಗೊತ್ತಿಲ್ಲ. ಆಯ್ತು ಬಿಡಿ, ಅದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ, ನೀವು ಏನು ತಲೆ ಕೆಡಿಸ್ಕೊಳ್ಳಿ. ಏನಪ್ಪಾ ಅಂದ್ರೆ ಇಂಥವನ್ನ ಎಲೆಕ್ಟ್ ಮಾಡ್ಕೊಂಡಿದ್ದೀರಲ್ಲ, ಇದು ನಿಮಗೆ ನೋವು, ಮನಸ್ಸಿಗೆ ನೋವಾಗ್ತಾ ಇದೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ನನಗೆ ಗೊತ್ತಿದೆ ಇದು ಪರಿಸ್ಥಿತಿ, ಬಟ್ ಇರಲಿ, ಇದಕ್ಕೆಲ್ಲ ನೀವು ಸೂಕ್ತ ಸಮಯದಲ್ಲಿ ಇದಕ್ಕೆ ಉತ್ತರ ಕೊಡಿ, ಅಷ್ಟೇ ನಾನು ನಿಮ್ಗೆ ಹೇಳೋದು. ನನಗೆ ಏನಪ್ಪ ಅಂತಂದರೆ, ಬಂದು ಪ್ರತಿನಿಧಿಗಳಿಗೆ ಪಾಪ MLAಗೆ ಅವಕಾಶ ಇದೆ, ಸ್ಟೇಜ್ ಮೇಲೆ ಕರೆದಿದ್ದೀವಿ. ಇದೇನು ಗೌರ್ಮೆಂಟು, ನಾನು ಭೇಟಿ ಮಾಡೋದಕ್ಕೆ ಯಾರಿಗೂ ನಾನೇನು ಇಲ್ಲಿ ಊರ ಥರ ಹಾಕೋಂಥ ವ್ಯವಸ್ಥೆ ಏನಿಲ್ಲ. ನನಗೂ ಯಾರು ಊರ ಥರ ಯಾರು ಹಾಕ್ಲಿಲ್ಲ. ನನಗೆ ನೀವು ನಾಗರಿಕ ಯಾರೋ ಬಂದಿದ್ದೀರಿ, ಊನಾರ ಕೊಟ್ಟಿದ್ದೀರಿ, ವಿಶ್ ಮಾಡಿದ್ದೀರಿ. ಇಲ್ಲಿ ನನಗೇನು ಅವಶ್ಯಕತೆ ಏನಿಲ್ಲ. ಅದು ನಾವೆಲ್ಲ ನಾಗರಿಕರು ಬಂದಂಗೆ ಬಂದು ನಾಗರಿಕರ ಹತ್ರ ಮಾತಾಡೋಕ್ಕೆ ಬಂದಿದ್ದೀನಿ. ನಾನು ಇಲ್ಲಿ ಡೆಪ್ಟಿ ಚೀಫ್ ಮತ್ತು ಬೇರೆ ವಿಚಾರ, ನನಗೆ ಜವಾಬ್ದಾರಿ ಇದೆ. ಬೆಂಗಳೂರಿಗೆ ಒಂದು ಹೊಸ ರೂಪ ಕೊಡಬೇಕು, ಜನರ ಸಮಸ್ಯೆ ಸ್ಪಂದಿಸಬೇಕು. ಈಗ ಯಾವ ಎಲೆಕ್ಷನ್ ಇಲ್ಲ, ಇನ್ನು ಎಲೆಕ್ಷನ್ ಇರೋದು 2 ವರ್ಷ ಆಗ್ತದೆ, ಆಮೇಲೆ ನೋಡ್ಕೊಳ್ಳೋಣ. ಈಗ ಒಂದೊಂದೇ ನಾನು ಎಲ್ಲ ನಿನ್ನೆ ಲಾಲ್ಬಾಗ್ ಹೋಗಿದ್ದೆ, ಎಷ್ಟು ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.